ಸರ್ ನಮಸ್ಕಾರ ಸರ್. ನಮಸ್ತೆ ಸರ್ ನನ್ನ ಹೆಸರು ವೇಣು ಅಂತ. ಹೀಗೆ ಕುಣಿಗಲಿಂದ ಬರ್ತಾ ಇದ್ದೆ, ದಾರಿಲಿ ನಿಮ್ಮ ನರ್ಸರಿ ನೋಡಿದೆ, ಶ್ರೇಯಸ್ ಅವಕಾಡೋ ನರ್ಸರಿ ಅಂತ. ಜಸ್ಟ್ ಒಳಗಡೆ ಬಂದೆ ಸರ್, ನೋಡಿ ಎಷ್ಟೊಂದು ಬಟರ್ ಫ್ರೂಟ್ ಪ್ಲ್ಯಾಂಟೇಷನ್ನೇ ನೋಡ್ತಾ ಇದ್ದೀನಿ. ಬಟರ್ ಫ್ರೂಟ್ ಪ್ಲ್ಯಾಂಟೇ ಯಾಕೆ ಸರ್ ಸೆಲೆಕ್ಟ್ ಮಾಡಿದ್ದೀರಾ? ಸರ್, ಬಟರ್ ಫ್ರೂಟ್ ಪ್ಲಾಂಟ್ ಅಂದರೆ ನಮ್ಮ ಕೊಡಗಲ್ಲಿ ಕಾಫಿ ಹೇಗೋ ಅದೇ ಥರ ಕ್ಲೈಮೇಟ್ಗೆ ಎಲ್ಲ ಕ್ಲೈಮೇಟ್ಗೂ ಚೆನ್ನಾಗಿ ಅಡ್ಜಸ್ಟಬಲ್ ಆಗಿ ಫ್ರೂಟ್ ಬರ್ತಿದೆ. ಮತ್ತು ಮೆಡಿಕಲ್ಗೂ ಫ್ರೂಟ್ ಹೋಗ್ತಿದೆ. ಸಕ್ಕರೆ ಕಾಯಿಲೆ, ಹೃದಯ ರೋಗ, ಚರ್ಮ ಕಾಯಿಲೆ ಏನೇ ಎಲ್ಲದಕ್ಕೂ ಚೆನ್ನಾಗಿ ಹೋಗ್ತಾ ಇದೆ. ಅದರಿಂದ ನಾವು ಇದನ್ನು ಮಾಡಿದ್ದೀವಿ ಸರ್. ರೈತರಿಗೆ ಇದನ್ನ ಸಜೆಸ್ಟ್ ಮಾಡ್ತೀರಾ ಸರ್? ಮಾಡ್ಬೋದು ಸರ್, ಮಾಡಿ. ನೋಡಿ, ಇದು ಕಸಿ ಗಿಡ, ಇದು ಒಂದು ಕಸಿ ಗಿಡ. ಇಲ್ಲಿ ಗ್ರಾಫ್ಟ್ ಆಗುತ್ತೆ. ಇದು 3 ವರ್ಷಕ್ಕೆ ಫಸಲು ಬಿಡುತ್ತೆ ಸರ್. ಓಕೆ. 3ನೇ ವರ್ಷಕ್ಕೆ ನಮಗೆ ಇದ್ರದ್ದು ಫಲ ಬಂದ್ಬಿಡುತ್ತೆ. ಒಂದು 7ರಿಂದ 8 kg ಮೊದಲನೇ ವರ್ಷ ಸಿಗುತ್ತೆ. ಹಿಂಗೆ ಹೋಗ್ತಾ ಹೋಗ್ತಾ ಬೆಳವಣಿಗೆ ಆಗುತ್ತೆ. ಓಕೆ. ಎಷ್ಟು ಸರ್ ಇದು ಕಾಸ್ಟ್? ಇದು 100 ರೂಪಾಯಿ ಸರ್ ಗಿಡ. ಒಂದಕ್ಕೆ 100 ರೂಪಾಯಿ. ಮತ್ತು ಇದು ಈ ಫ್ರೂಟಿಂಗ್ ಟೈಮ್ ಬಗ್ಗೆ ಮತ್ತು ಎಷ್ಟು ಇಯರ್ಗೆ ಒಂದ್ಸರಿ ಬಿಡುತ್ತೆ ಅದೆಲ್ಲ ಹೇಳಿ ಸರ್. ಸರ್, ಇದು ಫ್ರೂಟಿಂಗ್ ಟೈಮ್ ಬಂದು ಈಗ 3 ವರ್ಷಕ್ಕೆ ಮೊದಲನೇ ಫಸಲು ಸಿಗುತ್ತೆ. ಇದು ವರ್ಷಕ್ಕೆ 2 ಬೆಳೆ ಬರುತ್ತೆ, 2 ಫಸಲು. ಒಂದು ಫಸಲು ನಿಮಗೆ ಬೇಸಿಗೆ ಕಾಲದಲ್ಲಿ ಸಿಗುತ್ತೆ. ಇವಾಗ ಮಾರ್ಚ್ ಏಪ್ರಿಲಲ್ಲಿ ಒಂದು ಬೆಳೆ ಸಿಗುತ್ತೆ, ಅದು ಅನ್ಸೀಸನ್ನು. ಸೀಸನ್ ಬಂದ್ಬಿಟ್ಟು ನಮಗೆ ಆಗಸ್ಟು ಈ ಥರ ಮಳೆಗಾಲದಲ್ಲಿ ಸಿಗುತ್ತೆ. ಸೀಸನಲ್ಲಿ ರೇಟ್ ಕಮ್ಮಿ, ಬೆಲೆ ಕಮ್ಮಿ ಇರುತ್ತೆ ಸರ್. ಯಾಕಂದರೆ ಎಲ್ಲ ಕಡೆ ಫ್ರೂಟಿಂಗ್ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ. ಅದರಿಂದ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ. ಒಂದು 60 ರೂಪಾಯಿ 70 ರೂಪಾಯಿ ಈ ಥರ ಬರುತ್ತೆ. ಇವಾಗ 100 ರೂಪಾಯಿ 120 ರೂಪಾಯಿ 130 ರೂಪಾಯಿ ಈ ಥರ ಗ್ರೇಡ್ ಮೇಲೆ ಹೋಗುತ್ತೆ ಗಿಡ. ಶೈನಿಂಗ್ ಮೇಲೆ ಹೋಗುತ್ತೆ ಫ್ರೂಟು ಈ ಥರ. ಓಕೆ ಸರ್, ಅದ್ರದ್ದು ಕಾಸ್ಟ್ ಆಫ್ ಫ್ರೂಟ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಎಷ್ಟು ಒಂದು ಕೆಜಿಗೆ ಎಷ್ಟಿದೆ ಸರ್ ಕಾಸ್ಟ್? ಇವಾಗ ಬಂದ್ಬಿಟ್ಟು ಪ್ರೆಸೆಂಟು 130 ರೂಪೀಸ್ ಇದೆ ಪರ್ ಕೆಜಿ ಬೇಸಿಗೆಯಲ್ಲಿ. ಒಂದು ಎಕರೆಗೆ ಎಷ್ಟು ಪ್ಲಾಂಟೇಶನ್ ಮಾಡಿ? 1 ಎಕರೆಗೆ 220 ಗಿಡ ಕೂರುತ್ತೆ, 15 ಅಡಿ ಹಂಗೆ. 15 ಅಡಿ 220 ಗಿಡ ಕೂರುತ್ತೆ ಸರ್. ಇದಕ್ಕೆ ಈ ಸಾಯಿಲ್ ಕಂಡೀಷನ್ ಕೂಡ ಇಂಪಾರ್ಟೆಂಟ್, ಮತ್ತು ಫರ್ಟಿಲೈಸರ್ ಬಗ್ಗೆ ಹೇಳ್ತಿರ್ತಾರೆ. ಸ್ವಲ್ಪ ಕ್ಲೈಮೇಟ್ ಬಗ್ಗೆ ಹೇಳಿ ಸರ್. ಈಗ ಸಾಯಿಲ್ ಸರ್ ಬಂದ್ಬಿಟ್ಟು ರೆಡ್ ಅಲ್ಲೂ ಬರುತ್ತೆ, ಬ್ಲಾಕ್ ಅಲ್ಲೂ ಬರುತ್ತೆ. ಈ ಜೇಡಿ ಮಣ್ಣು ಆ ಥರ ಇದರಲ್ಲಿ ಹಾಕಕ್ ಬರಲ್ಲ. ಈ ನೀರು ಹೆಚ್ಚು ನಿಂತ್ಕೊಳ್ಳೋದ್ರೆ ಕಷ್ಟ ಆಗುತ್ತೆ. ಮತ್ತೆ ಕ್ಲೈಮೇಟ್ ಏನಿಲ್ಲ ಸರ್, ಕ್ಲೈಮೇಟ್ ಈಗ ಮಾಮೂಲಿ ಎಲ್ಲ ಕಡೆ ಅಡ್ಜಸ್ಟ್ ಆಗಿದೆ. ಅತಿ ಬಿಸಿಲು ಹೊಡೆದ್ರೆ ಸ್ವಲ್ಪ ಮೆಸ್ ಹಾಕೊಂಡು ಬೆಳೆಸ್ಕೋಬೇಕಾಗುತ್ತೆ. ಹೌದು. ಸರಿ ಸರ್, ಹಂಗಾದ್ರೆ ನಾವು ಕುಣಿಗಲಿಂದ ಬಂದಿದ್ದೀವಿ ಸರ್. ನೋಡ್ದೋ ಈ ಪ್ಲಾಂಟೇಶನ್ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲೂ ಈ ಥರ ನಮಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ. ನೋಡಿ, ಈ ಲೆವೆಲ್ಗೆ ನೀವು ಬೆಳೆದಿದ್ದೀರಾ. ನಾವು ತುಂಬ ರೆಕಮೆಂಡ್ ಮಾಡ್ತೀವಿ ಸರ್ ಕುಣಿಗಲ್ ರೈತರಿಗೆ. ನಾವು ಕೂಡ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಬನ್ನಿ ಸರ್, ಬನ್ನಿ, ಬನ್ನಿ. ಈಗ ನಿಮ್ಮಿಂದ ಎಲ್ಲ ರೈತರುಗಳು ನೋಡ್ಕೊಂಡು ಎಲ್ರಿಗೂ ಅನುಕೂಲ ಆಗುತ್ತೆ. 3 ವರ್ಷಕ್ಕೆ ಬಂದು ಅವರು ಒಂದು ಒಳ್ಳೆ ಪೊಸಿಷನ್ ಎಕನಾಮಿಕಲಿ ಸ್ವಲ್ಪ ಸ್ಟೇಬಲ್ ಆಗುತ್ತೆ ಸರ್, ಆಗುತ್ತೆ. ಈಗ ಒಂದು ಗಿಡ ಬಂದ್ಬಿಟ್ಟು ಇವಾಗ 100 ರೂಪಾಯಿ ಇದೆ ಸರ್. 100 ರೂಪಾಯಿ ಇವಾಗ ನಾವು ಹಾಕಿದ್ರೆ 3 ವರ್ಷದ ಮೇಲೆ ಒಂದು ಗಿಡದಲ್ಲಿ 8 kg 9 kg ಈ ತರ ಫ್ರೂಟ್ ಬರುತ್ತೆ. ಅನ್ಸೀಸನ್ದು. ಸೀಸನ್ ಅಲ್ಲಿ ಬೇರೆ ಇರುತ್ತೆ. ಒಂದು ಮರ ಹೇಗೂ 1,000 ರೂಪಾಯಿ ವರ್ತೇಬಲ್ ಇದೆ ಸರ್. ಇರುತ್ತಲ್ವಾ? ಹೌದು. ಸರಿ ಸರ್, ಥ್ಯಾಂಕ್ ಯು.